ಇರಾನ್, ಇಸ್ರೇಲ್, ಅಮೆರಿಕ ನಡುವೆ ತೀವ್ರಗತಿಯಲ್ಲಿ ಸಂಘರ್ಷಗಳಾಗ್ತಿದೆ. ಈ ಯುದ್ಧದ ಎಫೆಕ್ಟ್ ಇದೆಯಲ್ಲ, ಇದು ಬಹಳ ದೊಡ್ಡ ಮಟ್ಟದಲ್ಲಿ ಆವರಿಸಿಕೊಂಡಿದೆ. ನೋಡಿ, ಮಧ್ಯಪ್ರಾಚ್ಯದಲ್ಲಿ ದೊಡ್ಡ ಮಟ್ಟದ ಸಂಘರ್ಷಗಳು ಮುಂದುವರಿತಾನೆ ಇದೆ. ಈ ವಾರ್ ಎಫೆಕ್ಟ್ ಈ ಕೆಂಪು ಸುಂದರಿ ಕುರಿ ಮೇಕೆಯ ಪಾಲು ಜೊತೆಯಲ್ಲಿ ವಿಜಯನಗರ ಜಿಲ್ಲೆಯಲ್ಲಿ ಈಗ ರೈತರು ಆಕ್ರೋಶವನ್ನು ಹೊರಗಾಗ್ತಿದ್ದಾರೆ. ಬಹಳ ದೊಡ್ಡ ಮಟ್ಟಕ್ಕೆ ಸಮಸ್ಯೆಗಳಾಗ್ತಿದೆ. ನೋಡಿ, ಯಾರು ಕೂಡ ಟೊಮೊಟೊಗಳನ್ನು ಖರೀದಿ ಮಾಡ್ತಿಲ್ಲ. ಹೊಸಪೇಟೆಯ APMCಗೆ ಈಗ ಟೊಮ್ಯಾಟೊಗಳು ಬಂದಿದೆ, ಆದರೆ ಖರೀದಿ ಆಗದೇ ಇರುವಂಥ ಕಾರಣಕ್ಕೋಸ್ಕರ ಹಾಗೆ ವಾಪಸ್ ಹೋಗ್ತಿದ್ದಾರೆ. ಅದನ್ನು ಕುರಿಹಟ್ಟಿಗಳಿಗೆ ಹೋಗ್ತಾ ಇದೆ. ವೇಸ್ಟು, ಸರಿಯಾದ ಬೆಂಬಲ ಬೆಲೆಗಳು ಸಿಗ್ತಾ ಇಲ್ಲ, ಖರೀದಿಗಳಾಗ್ತಿಲ್ಲ, ಸೇಲ್ ಆಗದೆ ಪಾಪ ಬೆಳೆದಿರುವಂಥ ರೈತರು ಯಾರಿದ್ದಾರೆ ಇವರು ಸಂಕಷ್ಟಗೊಳಗಾಗಿ ಹೋಗಿದ್ದಾರೆ. ದೃಶ್ಯದಲ್ಲೂ ಕೂಡ ನೋಡ್ಬೋದು, ಖರೀದಿನೇ ಆಗಿಲ್ಲ, ಹಾಗೇ ಇದೆ, ಹಣ್ಣು ಹಾಳಾಗ್ತಿದೆ. ಹಾಗಾಗಿ ಇನ್ನೇನು ಮಾಡೋದು? ಸುಮ್ಮನೆ ಎಲ್ಲೋ ಕಡೆ ಬಿಸಾಕು ಬದಲಾಗಿ ಬೇರೆ ರೀತಿಯಾಗಿ ಕೃಷಿ ಕೂಡ ಬಳಕೆ ಆಗುವಂಥ ಕೆಲಸ ದುರ್ದೈವ ಆಯಿತು. ಸಾಲ ಮಾಡಿ ಬೆಳೆದಿರ್ತಾರೆ ಕಷ್ಟಪಟ್ಟು, ಬಟ್ ಈ ರೀತಿ ಬೆಳೆ ಕೈಗೆ ಬಂದಿದೆ, ಆದರೆ ಹಣ ಕೈಗೆ ಸಿಗ್ತಾ ಇಲ್ಲ, ಸೇಲ್ ಆಗ್ತಾ ಇಲ್ಲ. ಯುದ್ಧದ ಎಫೆಕ್ಟ್ ಇದು. ಅನೇಕ ಭಾಗದಲ್ಲಿ ಹೋಟೆಲ್ಗಳು ಬಂದಾಗ್ಬಿಟ್ಟಿದೆ, ಖರೀದಿ ಮಾಡ್ತಾ ಇಲ್ಲ ಜನ. ಮೆನುಗಳನ್ನು ಕಟ್ ಮಾಡಿದ್ದಾರೆ. PG ಇರ್ಬೋದು, ಬೇರೆ ಬೇರೆ ಕಡೆಯಲ್ಲಿ ಆಹಾರದನ್ನು ಅದರಲ್ಲಿ ಮೆನುಗಳನ್ನು ಬದಲಾವಣೆ ಮಾಡಿರೋದ್ರಿಂದ ಟೊಮೆಟೊ ತೆಗೆದುಕೊಳ್ಳುವಂಥ ಸಂಖ್ಯೆ ಕಡಿಮೆ ಆಗಿದೆ. ಈಗ ನೋಡಿ, ಕುರಿಗಳಿಗೆ ಹಾಕ್ತಿದ್ದಾರೆ, ಮೇಕೆಗಳಿಗೆ ಹಾಕ್ತಿದ್ದಾರೆ, ಅಂದರೆ ಅವಾದರೂ ತಿನ್ನಲಿ ಅಂತ ಲೆಕ್ಕಾಚಾರದಲ್ಲಿ. ಆ ಮಟ್ಟಿನ ಸಮಸ್ಯೆಗೆ ಬಂದಿದೆ. ಮಧ್ಯಪ್ರಾಚ್ಯದಲ್ಲಿ ಆಗ್ತಿರುವಂಥ ಯುದ್ಧದ ಪರಿಣಾಮ ಈ ರೀತಿಯಾಗಿ ರೈತರಿಗೂ ಬಂದು ತಟ್ಟಿರೋದು. ಏನಾಗಿದೆ ಸರ್ ಇದು? ಏನು ಹೊರಗಡೆ ಇದ್ದಾಗೈತೆ ಅಂತಲ್ಲ ಸರ್, ಅದಕ್ಕೋಸ್ಕರ ಟಮಾಟಿ, ಉಳ್ಳಾಗಡ್ಡೆ, ತರಕಾರಿಗೆಲ್ಲ ರೈಟ್ ಇಲ್ಲ. ಅದಕ್ಕೋಸ್ಕರ APMC ನಮಗೆ ಫೋನ್ ಮಾಡ್ತಾರ. ನಾವು ಹೋಗಿ ವಾರದಾಗ 3 ಲೋಡ್ ಆಯ್ತು ತಗೊಂಡ್ ಹಾಕೋದು. ಟೊಮೆಟೊ ಒಂದೇನ ಬೇರೆ ಬೇರೆ ಎಲ್ಲ ಬರ್ತವೆ ಸರ್, ತರಕಾರಿ ಬರ್ತದೆ, ಉಳ್ಳಾಗಡ್ಡೆ, ಟಮಾಟ, ಬೆಂಡೆಕಾಯಿ ಇಂಥವೆಲ್ಲ ಸಿಗ್ತಾವೆ. ರೈತರಿಗೆಲ್ಲ ಲಾಸ್ ಅಲ್ಲ? ಬಹಳ ಲಾಸ್ ಸರ್, ಬಹಳ ಲಾಸ್ ಬಯಸ್ತೀವಿ ನಾವು. ರೈತರಿಗೆ ಏನೋ ಪರಿಹಾರ ಕೊಡ್ಬೇಕಂತ ಬಯಸ್ತೀವಿ ಸರ್. 5 ತಾಲೂಕಿಗೆ ಸೇರಿದಂತೆ ಅಕ್ಕಪಕ್ಕ ತಾಲೂಕುಗಳಿಗೆ ವಿಜಯನಗರ ಜಿಲ್ಲೆಯಲ್ಲಿ ಅನೇಕ ತರಕಾರಿ ಬೆಳೆಯುವಂಥದ್ದು ಸರ್ವಸಾಮಾನ್ಯ. ಬೊಮ್ಮನಹಳ್ಳಿ, ಹರಪನಹಳ್ಳಿ, ಕೂಡ್ಲಿಗಿ, ಕೊಟ್ಟೂರು ಈ ಭಾಗದಲ್ಲೆಲ್ಲ ಮುಖ್ಯವಾಗಿ ಇಲ್ಲಿ ಸೆಂಟ್ರಲ್ ಪಾಯಿಂಟ್ ಕೇಂದ್ರ ಬಿಂದುವಾಗಿ APMC ಇದೆ. ಎಲ್ಲ ತಾಲೂಕಿನಿಂದ ಇಲ್ಲಿ ಬಹಳ ತರಕಾರಿ ಬರ್ತಿರೋದು. ಇಲ್ಲಿ ಈಗೇನು ಬೇರೆ ಬೇರೆ ದೇಶಗಳಲ್ಲಿ ಇದ್ದಾಗ್ತಿರುವ ಸಂದರ್ಭದಲ್ಲಿ ಇವೆಲ್ಲ ಬೇರೆ ಕಡೆಗೆ ಹೋಗುವಂತ ಸಂದರ್ಭದಲ್ಲಿ ಈಗ ಹೋಗ್ತಾ ಇಲ್ಲ. ಇವ್ನು ಏನ್ ಮಾಡ್ಬೇಕು ಎಂಬ ಒಂದು ಇದು ಮಾಡಿದಾಗ, ಈಗ ಉದಾಹರಣೆ ಒಬ್ಬ ರೈತ ಒಂದು ಟ್ರ್ಯಾಕ್ಟರ್ ತಂದಿರ್ಬೋದು, ಇಂಥವು 3-4 ಕಡೆಗೆ 4-5 ಟ್ರ್ಯಾಕ್ಟರ್ಗಳು ಡೈಲಿ ಬರ್ತವೆ. ಇನ್ನೊಂದು ರೇಟ್ ಸಿಗುತ್ತೆ ಏನಂತಂದು ಸಿಗೋದಿಲ್ಲ. ಮತ್ತೆ ಏನ್ ಮಾಡ್ಬೇಕು, ಇಂಥವ್ರಿಗೆಲ್ಲ ಕೊಡ್ಬೇಕು, ಮತ್ತೆ ಹೋಗ್ಬೇಕು. ರೈತರಿಗೆ ಬಹಳ ನಿಜವಾಗ್ಲೂ ತೊಂದರೆ ಆಗ್ತಾ ಇದೆ. ಇವಾಗ ತಕ್ಷಣ ತೋಟಗಾರಿಕೆ ಇಲಾಖೆ ಇವ್ರಿಗಂತ ಪರಿಹಾರ ಮಾಡೋದಕ್ಕೊಂದು ಪ್ರಯೋಜನ ಇದೆ. ಅಂತ ರೈತರಿಗೆ ಅನುಕೂಲ ಮಾಡಿಕೊಡೋದು ಬಹಳ ಮುಖ್ಯ. ಇಲ್ಲ, ಈ ಗ್ಯಾಸ್ ಇರೋದ್ರಿಂದ ಅನೇಕ ಸರಿ ಇಲ್ಲಿ ಲೋಕಲ್ ಅನ್ನೋ ಒಂದು ರೇಟ್ ಇರ್ತಿತ್ತು. ಆಕ್ಚುಲಿ ಗ್ಯಾಸ್ ಬಂದಾದಾಗ್ಲಿಂದ ಅನೇಕ ಹೋಟೆಲ್ಗಳು ಬಂದಾಗ್ಬಿಟ್ಟು ಅದು ಕೂಡ ಈಗ ಲೋಕಲ್ ತಗೊಳಕ್ಕೂ ಇಲ್ಲ. ಇದೆಲ್ಲ ಟೊಮೆಟೊ ಬಹಳ ಚೆನ್ನಾಗಿ ಬೇರೆ ಕಂಟ್ರಿಗೆಲ್ಲ ಮಾಡ್ತಿದ್ರು, ಬಟ್ ಅಲ್ಲಿ ಹೋಗ್ಲಾರ್ದಂಗೆಲ್ಲ ಇಲ್ಲೇನೋ ಸ್ವಲ್ಪ ಬೇಕಾಗತ್ತೆ. ಅವು ಕೂಡ ಹೋಟೆಲ್ಗಳಿಂದಾನೆ ಇವತ್ತು ಬಹಳ ಆತಂಕದಲ್ಲಿದ್ದಾರೆ ರೈತರು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.